Bible on file. ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಹೆಣಿಗೆ ಅವರಿದ್ದಾರೆ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರ ನಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಸಂಕೇತ್ ಸರ್, ಇದು ಮುಂದುವರೆದು ಈ ಪ್ರಶ್ನೆ ಇಷ್ಟೇ ಬರ್ತಾ ಇದೆ. ಇಲ್ಲಿ ಯಾವುದೇ ವ್ಯಕ್ತಿ ಸರ್, ಅದು ಶಾಸಕನೋ ಸಚಿವನೋ ಈ ಪಾರ್ಟಿಯವನೋ ಬೇರೆ ಪಾರ್ಟಿಯವನು ಯಾವುದೇ ಪಾರ್ಟಿಯವನಾಗಿರಲಿ, ಯಾರೇ ಒಬ್ಬ ಸೈಟ್ಗೆ ಅರ್ಜಿ ಹಾಕಿದರೆ ಅವನೇ ನೇರವಾಗಿ ನನಗೆ ನಿವೇಶನ ಕೊಡಿ ಅಂತ ಅರ್ಜಿ ಹಾಕಿರಲಾರ. ಒಂದು ವೇಳೆ ಆ ಯಪ್ಪನಿಗೆ ಅಥವಾ ಆ ವ್ಯಕ್ತಿಗೆ ಇನ್ನೊಂದು ಕಡೆ ನಿವೇಶನನೋ ಮನೆನೋ ಇದ್ದರೆ ಯಂಕ ನಾಣಿ ಸೀನಾ XYZ ಅನ್ನೋ ಹೆಸರಲ್ಲಿ ಸೈಟ್ ಪಡ್ಕೊಂಡಿರ್ತಾನೆ. ಅರ್ಥಾತ್ ಅದು ಬೇನಾಮಿ ಆಗಿರುತ್ತೆ ಅಂತ. ಬೇನಾಮಿ ಯಾರ ಹೆಸರಲ್ಲಿ ಬೇಕಾದರೂ ಸೈಟ್ ಮಾಡ್ಕೊಂಡಿರ್ತಾನೆ. ಅದರ ಮಾಲೀಕತ್ವ ಅವನ ಹೋಲ್ಡಲ್ಲೇ ಇದ್ದರೂ ಕೂಡ ಅದರ ಮಾಲೀಕನ ಹೆಸರಿನ ಜಾಗದಲ್ಲಿ ಆ ಕಾಲಮಲ್ಲಿ ಅವನ ಹೆಸರು ಇರಲ್ಲ. ಸೊ ಎಲ್ಲರೂ ಹುಷಾರೇ ಇದರಲ್ಲಿ, ಎಲ್ಲರೂ ಜಾಣ್ರೆ ಇದರಲ್ಲಿ, ಅಷ್ಟು ಪೆದ್ರಾರು ಇಲ್ವಲ್ಲ ಇದರಲ್ಲಿ. ಈಗ ಅವಾಗ ಒಂದು ಉದಾಹರಣೆ ಹೇಳ್ತಾ ಇದ್ದೆ. ಈಗ ಸೈಟ್ ಅಂತ ಪಡೆದ ನಂತರ ಅಥವಾ ಸುಳ್ಳು ಅಥವಾ ಸತ್ಯವನ್ನ ಮರೆಮಾಚಿ ಬದಲಿ ನಿವೇಶನಗಳು ಇದ್ರೂ ಕೂಡ, ಮನೆ ಇದ್ರೂ ಕೂಡ ಆ ಜಾಗದಲ್ಲಿ ಪಡೆದುಕೊಂಡು ಅಲ್ಲಿ ಕಟ್ಟಡ ಕಟ್ಟಿ ಏನಾದ್ರೂ ಆ ಜಾಗದಲ್ಲಿ ವಾಸವಾಗಿದ್ರು ಈಗಾಗ್ಲೇ ಅಂತ ತಿಳ್ಕೊಳ್ಳಿ. ಒಬ್ರು MLA ಆಗ್ಲಿ ಅಥವಾ MP ಆಗ್ಲಿ, ಮಿನಿಸ್ಟರ್ ಆಗ್ಲಿ, ಯಾರೇ ಆಗ್ಲಿ, ಕಾನೂನು ನಡಿಯಲ್ಲಿ ಮೊದಲೇದು ಫಾಲ್ಸ್ ಡಿಕ್ಲರೇಷನ್ ಮಾಡಿರ್ತಾರಲ್ಲ, ಅದಕ್ಕೆ ಒಂದು ಅಪರಾಧ ಆಗುತ್ತೆ. ಆ ನಿವೇಶನವನ್ನು ಏನ್ ಅರ್ಹರು ಇಲ್ಲದೆ ಇದ್ರು ಕೂಡ ಪಡೆದಿರ್ತಾರೆ, ಅದು ಎರಡನೇ ಅಪರಾಧ ಆಗುತ್ತೆ. ಮತ್ತೆ ಮೂರನೇದು, ಅದರಿಂದ ತಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿರ್ತಾರಲ್ಲ, ಮಾಡಿ ಅದನ್ನ ಸೈಟ್ ಅನ್ನ ಪಡೆದುಕೊಂಡಿರ್ತಾರಲ್ಲ, ಅದು ಮೂರನೇ ಅಪರಾಧ ಆಗುತ್ತೆ. ಕರಪ್ಷನ್ ಅಂತ ಬರುತ್ತೆ. ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಕರಪ್ಷನ್. ಇದು ಒಂದು. ಅಬ್ಯೂಸ್ ಆಫ್ ದಿ ಆಫೀಸ್ ಆರ್ ಅಬ್ಯೂಸ್ ಆಫ್ ದಿ ಪವರ್ ಇಸ್ ಆಲ್ಸೋ ಪಾರ್ಟ್ ಆಫ್ ಕರಪ್ಷನ್. ನಾಲ್ಕನೇದ್ದು, ಅದರಿಂದ ಸೈಟ್ ಏನ್ ಪಡೆದುಕೊಂಡಿರ್ತಾರಲ್ಲ, ದಟ್ ಈಸ್ called as the proceeds of the crime. So ಇವೆಲ್ಲ ಕೂಡಿದಾಗ ಒಂದು ಅಪರಾಧ ಆಗಿದೆ ಅಂತ ಬಂದಾಗ, this will not only prove the corruption but also misrepresentation, fraud, and also having the benefit out of the corruption, that is called as proceeds of the crime, which may lead to even the money laundering under the provisions of the Money Laundering Act. ಅವಾಗ ಈ ಅಪರಾಧದ ಅಡಿಯಲ್ಲಿ ಅವರು ಬರೀ ಶಿಕ್ಷಾರ್ಹರಷ್ಟೇ ಅಲ್ಲ, ಅದರಲ್ಲಿ ಅವರು MLA ಪದವಿಯನ್ನು ಕಳೆದುಕೊಳ್ಳುವಂತ, ಡಿಸ್ಕ್ವಾಲಿಫೈ ಆಗುವಂತ ಎಲ್ಲ ಅಂಶಗಳಲ್ಲಿ ಇರ್ತವೆ. ಅನರ್ಹರಾಗುವಂತ ಎಲ್ಲ ಅರ್ಹತೆ ಬಂದ್ಬಿಡುತ್ತೆ ಅವ್ರಿಗೆ ಅಂತ ನನ್ನ ಅಭಿಪ್ರಾಯ. ಈಗ ಆತರ ಇಲ್ಲಿಲ್ಲ. ಇದು ಮೊದಲೇದ್ದು, ಇವರ ಜಮೀನಿಗೆ ಸಂಬಂಧಪಟ್ಟಂಗೆ ಈ ಮುಖ್ಯಮಂತ್ರಿಯವರ ಮನೆಯವರ ಹೆಸರಿಗೆ ಜಮೀನಿಗೆ ಸಂಬಂಧಪಟ್ಟಂಗೆ ಇವರೊಬ್ರು ಭೂ ಮಾಲೀಕರಾಗಿ ಜಮೀನನ್ನ ಕಳೆದುಕೊಂಡು ಅವರ ಆಲ್ಟರ್ನೇಟಿವ್ ಸೈಟ್ ಕೇಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಆ ರೀತಿ ಕೇಳಿರ್ತಾರೆ. ಇದು ಒಂದು. ಆ ಸೈಟ್ ಅನ್ನ ಕಾನೂನಿನ ಅಡಿಯಲ್ಲಿ ಚರ್ಚೆಯಾಗಿ ಪರಿಶೀಲಿಸಿ, ಪರಿಗಣಿಸಿ, ಅವರ ಅರ್ಹತೆಯನ್ನು ಪರಿಗಣಿಸಿ, ಈ ಲಭ್ಯವಿರುವ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಆಗುತ್ತೆ ಬೋರ್ಡ್. ಅದರಲ್ಲಿ ಬೇರೆ ಬೇರೆ ಪಕ್ಷದವರು ಇರ್ತಾರೆ. ಆ ರೆಸೊಲ್ಯೂಷನ್ ಯಾವತ್ತಿಗೆ ಒಪ್ಕೊಂತೀರೋ ಅಲ್ಲಿ ನೀವು ಅಕ್ರಮ ಅನ್ನೋದಕ್ಕೆ ಬರೋದಿಲ್ಲ. ಇದು ಮುಖ್ಯವಾದ ವಿಚಾರ. ಮತ್ತೆ ಎರಡನೇದ್ದು ಸರ್, ರೆಸೊಲ್ಯೂಷನ್ ಬಗ್ಗೆ ಒಂದು ಪ್ರಶ್ನೆ ಸರ್. ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ ಸರ್. ರೆಸೊಲ್ಯೂಷನ್ ಅನ್ನೋ ಪಾರ್ಟ್ ಇದೆಯಲ್ಲ, ಈ ಪಾರ್ಟಲ್ಲಿ ಬಂದಾಗ ಇಡೀ ಕಂಪ್ಲೇಂಟಲ್ಲಿ ಒಂದು ಇಶ್ಯೂ ರೈಸ್ ಆಯಿತು. ರೆಸೊಲ್ಯೂಷನ್ನಲ್ಲಿ ಅಂಥ ಮೀಟಿಂಗ್ಗಳಲ್ಲಿಯೇ ಎಷ್ಟು ಅನುಪಾತದಲ್ಲಿ ಜಮೀನಿಗೆ ಮತ್ತು ನಿವೇಶನಗಳ ಹಂಚಿಕೆ ಆಗಬೇಕು, ಎಷ್ಟು ಜಮೀನು ಕಳ್ಕೊಂಡಿದ್ರೆ ಎಷ್ಟು ನಿವೇಶನ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಭೆಗಳಲ್ಲಿಯೇ ಮುಖ್ಯಮಂತ್ರಿಯವರ ಮಗ ಭಾಗಿಯಾಗಿದ್ದರು. 50:50ನ 60:40ನ ನಿಯಮಗಳನ್ನೇ ಚೇಂಜ್ ಮಾಡಿಕೊಂಡು 50:50ಗೆ ಅವ್ರು ತಂದೋರೆ, ಅವ್ರ ಪ್ರಭಾವ ಇತ್ತು, ಅವರು ಮೈಸೂರಿನವರು. ಹಾಗಾಗಿ ಹೆಚ್ಚಿನ ಲಾಭ ಪಡ್ಕೊಳ್ಳೋ ಸಲುವಾಗಿ ಇಂಥ ರೆಸೊಲ್ಯೂಷನ್ನಲ್ಲಿ ಒಂದು ಭಾಗವಾಗಿ ಅವ್ರು ಇದ್ರಲ್ಲ, ಅದಕ್ಕೆ ಅವ್ರ ಮೇಲೆ ನೀವು ತನಿಖೆ ಮಾಡಿ ಅಂತ ದೂರು, ಇನ್ಫ್ಲೂಯೆನ್ಸ್ ಬಳಸ್ಬಿಟ್ಟಿದ್ದಾರೆ ಇಲ್ಲಿ. CM ಅವ್ರ ಮಗ ಅವತ್ತಿನ ದಿನ ಅವ್ರ ಶಾಸಕರಿದ್ರು ಅಂತ ಅನ್ಕೊಂತೀನಿ ನಾನು. ಓಕೆ, ಹಾ. ಆರೋಪ ಇರೋದು CM ಅವ್ರ ಮಗನ ಮೇಲಲ್ಲ, CM ಅವ್ರ ಮೇಲೆ. ಕರೆಕ್ಟ್. CM ಅವ್ರ ಮಗ ಆ ಸಭೆಯಲ್ಲಿ ಭಾಗವಹಿಸೋದಕ್ಕೂ CM ಅವ್ರ ಇನ್ಫ್ಲೂಯೆನ್ಸ್ ಮಾಡಿದಾರೆ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಬರುತ್ತೆ. ಓಕೆ. ಅವರು ಒಬ್ರು ಅವತ್ತಿನ ದಿನ ಇಂಡಿಪೆಂಡೆಂಟ್ ಶಾಸಕ, ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದನೇ ಇರ್ಬೋದು, ಅವರೊಬ್ಬ ಸಪರೇಟ್ ಶಾಸಕ. ಅವರು CM ಮಗ CM ಅನ್ನಕ್ ಬರಲ್ಲ, CM ಮಗ ಅನ್ನಕ್ ಬರಲ್ಲ. ಇಬ್ರು ತಂದೆ ಮಕ್ಕಳು ಇದ್ರು ಕೂಡ. ಹಾಗಾಗಿ ಅವರ ಮಗ ಭಾಗವಹಿಸೋದಕ್ಕೆ CM ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳೋದಕ್ಕೆ ತಪ್ಪಾಗ್ತದೆ. ಹಾಗಾಗಿ ಈ ವ್ಯಾಖ್ಯಾನ ಏನಿದೆ ಅಥವಾ ಈ
ವಿವೇಚನೆ ಏನಿದೆ ಅದು ಕಾನೂನಿನಲ್ಲಿ ಒಪ್ಪುವಂತದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ. ಮತ್ತೆ ಅವರು ಭಾಗವಹಿಸಿಲ್ಲ ಅನ್ನೋಕ್ಕಿಂತ ಅವರ ಅವತ್ತಿನ ನಿರ್ಣಯಗಳನ್ನು ಇವತ್ತಿಗೂ ಎಲ್ಲಾರು ಒಪ್ಪಿಕೊಂಡ ನಂತರ ಇವತ್ತಿನ ದಿನ, ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಅಧಿಕಾರಾವಧಿಯಲ್ಲಿ ಆಗಿರೋ ಅಪರಾಧ ಅಂತೂ ಅಲ್ಲ ಇದು. ಓಕೆ. ಹಾಗಾಗಿ ಇವರ ರಾಜೀನಾಮೆ ಕೇಳ್ತಾ ಇರೋದು ಏನಂದ್ರೆ, ಯಾವತ್ತೋ ನೀವು ಮಾಡಿದ್ರಿ, ಅನ್ಡು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಅದಕ್ಕೆ ಇವತ್ತು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದಾರೆ. ಅಂದ್ರೆ ಈಗ ಹೆಂಗಿದೆ ಅಂತಂದ್ರೆ, ಈಗಿನ ಕಾಲಘಟ್ಟದಲ್ಲಿ ನೀವೇನೋ ಅಪರಾಧ ಮಾಡಿಲ್ಲ, ನಿಮ್ಮ ಅಪರಾಧಗಳು ಯಾವುದು ನಮಗೆ ಸಿಗ್ತಿಲ್ಲ, ನಿಮ್ ಬಗ್ಗೆ ದೋಷಾರೋಪಣೆ ಮಾಡಕ್ ಆಗ್ತಿಲ್ಲ, ಹಾಗಾಗಿ